ಹರಿ ಓಂ ಶಾಸ್ತ್ರೋದಿತವರ್ತ್ಮನ ಪದಮಿದಂ ಧ್ಯಾಯನ್ಮದಂಕಾಃ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ವಾನ್ಯಪಿ ಬೋಧಯ ತದನುಪ್ರಾಪ್ಯ ಭವೇತ್ ಘೋಷಯತೀವ ಯಃ ಕರಚಯೈಃ तं ವಾಜೀವಕ್ತ್ರಂ ಭಜೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಶ್ರವಣ ಮಾಡುವಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡುತ್ತಾ ಹರಿವಾಯುಗಳು ಮುಂದಿನ ವಿಚಾರವನ್ನ ಹೇಳಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ, ಬ್ರಹ್ಮ ರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಿಸ್ವಾನಿಷ್ಠಾನಿ ಸಾಧಯೇಷ್ಟಾನಿ ಮಾಧವ. ನಿನ್ನೆಯ ದಿವಸ ಬ್ರಹ್ಮದೇವರ ಆಜ್ಞೆಯಂತೆ ಎಲ್ಲ ಸೇನಾಧಿಪತಿಗಳಿಗೆ ಆಜ್ಞೆ ಮಾಡಿದ್ದಾರೆ. ಭಗವಂತನ ಕಲ್ಯಾಣ ಮಹೋತ್ಸವಕ್ಕೆ ನೀವೆಲ್ಲ ಕೂಡ ಹೊರಡಬೇಕು, ಎಲ್ಲರೂ ಕೂಡ ಆ ಭಗವಂತನ ಕಲ್ಯಾಣ ಮಹೋತ್ಸವವನ್ನ ನೋಡ್ಲಿಕ್ಕೆ ತಯಾರಾಗ್ರಿ ಅಂತ ಬ್ರಹ್ಮದೇವರ ಆಜ್ಞೆಯಾಗಿದೆ. ಯಾವಾಗ ಬ್ರಹ್ಮದೇವರ ಆಜ್ಞೆಯಾಯಿತೋ ಆವಾಗ ಅವರು ಹೇಳ್ತಾ ಇದ್ದಾರೆ, ನಿನ್ನೆ ಹೇಳಿದ ಹಾಗೆ ವಾರ್ಷಿಕಂ ದೇಹಿನೋ ಬ್ರಹ್ಮನ್ ಆಗಚ್ಚಾಮಸ್ತ್ವಯಾ ಸಹ. ನಿಮ್ಮ ಜೊತೆಗೆ ನಾವು ಬರಬೇಕಾದರೆ ನಮಗೆ 1 ವರ್ಷದಿಂದ ಸಂಬಳ ಬಂದಿಲ್ಲ, ಆ 1 ವರ್ಷದ ಸಂಬಳ ಕೊಟ್ರೆ ನಾವೆಲ್ಲ ರೆಡಿಯಾಗಿ ಬರ್ತೇವೆ ಅಂತನ್ನುವಂತಹದ್ದು ಇಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ. ಒಳಗಿನ ಅರ್ಥ ಏನು ಅಂದ್ರೆ, ವಾರ್ಷಿಕ ಸಂಬಳ ಕೊಡದಿರ್ತಾರೆಯೇ ದೇವಲೋಕದಲ್ಲಿ ಅಂದ್ರೆ ಕೊಟ್ಟಿರ್ತಾರೆ. ಮತ್ತೆ ಏನು ವಾರ್ಷಿಕ ಅಂದ್ರೆ ಅದನ್ನ ಹೇಳ್ತಾರೆ. ವಾ ಅಂದ್ರೆ ಜ್ಞಾನ ಅಂತ ಅರ್ಥ, ಶಿರ ಅಂದ್ರೆ ತಲೆ ಅಂತ ಅರ್ಥ. ತಲೆಯಲ್ಲಿ ತತ್ವಜ್ಞಾನವನ್ನ ತುಂಬರಿ. ಯಾಕೆ ಅಂದ್ರೆ ಭಗವಂತನ ಕಲ್ಯಾಣ ಮಹೋತ್ಸವಕ್ಕೆ ಹೋಗ್ತಾ ಇದ್ದೇವೆ. ಆ ಭಗವಂತ ಯಾರು ಅನ್ನುವಂತಹ ಆ ತತ್ವಜ್ಞಾನ ಇಲ್ಲದೆ ಹೋದ್ರೆ ನಮಗೆ ಆ ಭಗವಂತನ ಕಲ್ಯಾಣ ಮಹೋತ್ಸವ ನೋಡಿ ಏನು ಪ್ರಯೋಜನ? ಮೊದಲಿಗೆ ಕಲ್ಯಾಣ ಮಹೋತ್ಸವವನ್ನ ನೋಡುವುದಕ್ಕಿಂತ ಮುಂಚೆ ತತ್ವಜ್ಞಾನ ಚೆನ್ನಾಗಿರ್ಬೇಕು. ಆ ಭಗವಂತ ಯಾರು? ಭಗವಂತ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಳ್ಳೋದಲ್ಲ. ಆ ಪದ್ಮಾವತಿ ಅಂದ್ರೆ ಸಾಮಾನ್ಯ ಒಂದು ಸ್ತ್ರೀ ಅಂತ, ಮದುವೆ ಮನೆಯಲ್ಲಿ ಒಂದು ಹೆಣ್ಣು ಗಂಡು ಇರುತ್ತೆ ಅಷ್ಟೇ ಅಂತ ತಿಳ್ಕೊಳ್ಳೋದಲ್ಲ. ಅವರ ಬಗ್ಗೆ ಸರಿಯಾದ ವಾ ಅಂದ್ರೆ ಜ್ಞಾನ, ಶಿರ ತಲೆಗೆ ಅದನ್ನ ತುಂಬರಿ. ಅಂದ್ರೆ ಆ ಯಾವ ಜ್ಞಾನವನ್ನ ಇಟ್ಟುಕೊಂಡು ಕಲ್ಯಾಣ ಮಹೋತ್ಸವಕ್ಕೆ ಹೋದರೆ ಅದು ಸಾರ್ಥಕವಾಗುತ್ತೋ ಅಂತಹ ತತ್ವಜ್ಞಾನ ಅದು ಯಾರು ಕೊಡಬೇಕು? ಬ್ರಹ್ಮದೇವರು ಕೊಡಬೇಕು. ಬ್ರಹ್ಮದೇವರ ಶಾಸ್ತ್ರಜ್ಞಾನ ಅಂದ್ರೆ ಸರ್ವಮೂಲಾದಿ ಗ್ರಂಥಗಳು ಅಂತ ಅರ್ಥ. ಅಂತಹ ತತ್ವಜ್ಞಾನ ತಲೆಯಲ್ಲಿ ತುಂಬುರಿ, ನಾವು ಹೊರಡುತ್ತೇವೆ ಅಂತನ್ನುವ ಹಾಗೆ ಕಾಣ್ತಾ ಇದೆ. ಇನ್ನ ಹೇಳ್ತಾ ಇದ್ದಾರೆ, ವಾಹನಾನಿ ವಿಚಿತ್ರಾಣಿ ರಥಾಂಶ್ಚ ವಿವಿಧಾನಪಿ ಭೂಷಣಾನಿ ಚ ವಸ್ತ್ರಾಣಿ ರತ್ನಾನಿ ವಿವಿಧಾನಿ ಚ. ನಾನಾ ವಿಧವಾದ ವಾಹನಗಳು, ವಿಚಿತ್ರವಾದ ರಥಗಳು, ವಿವಿಧವಾಗಿರತಕ್ಕಂತ ಭೂಷಣಾದಿಗಳು, ವಸ್ತ್ರಾದಿಗಳು, ರತ್ನಾದಿಗಳು, ಹೀಗೆ ನಾನಾ ವಿಧವಾಗಿರತಕ್ಕಂಥವುಗಳನ್ನೆಲ್ಲವನ್ನು ಕೂಡ ಬ್ರಹ್ಮದೇವರು ಕೊಟ್ಟಿದ್ದಾರೆ. ಬರೀ ತತ್ವಜ್ಞಾನ ಅಲ್ಲ, ಆ ತತ್ವಜ್ಞಾನ ಜಗತ್ತಿನಲ್ಲಿ ಅಭಿವ್ಯಕ್ತಿಯಾಗಬೇಕಾದರೆ ಏನೇನು ಬೇಕೋ ಅದಕ್ಕೆ ಬೇಕಾದ ಭೂಷಣಾದಿಗಳನ್ನೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟಾದ ಮೇಲೆ ಪತ್ನೀಂ ಸಂದೇಶಯಾಮಾಸ ವಿವಾಹಾರ್ಥಂ ಪಿತಾಮಹ. ಅವ್ರು ಏನ್ ಮಾಡಿದ್ದಾರೆ ಗೊತ್ತಾ? ಬ್ರಹ್ಮದೇವರು ತನ್ನ ಪತ್ನಿಯಾಗಿರತಕ್ಕಂತಹ ಸರಸ್ವತಿ ದೇವಿಗೆ ಹೇಳಿದ್ರಂತೆ. ಏನಂತ? ಬೇಗ ತಯಾರಾಗಿ ಬಾ, ಹೊರಡೋಣ, ಆಮೇಲೆ ತಡ ಮಾಡಬೇಡ ಅಂತ ಹೆಂಡತಿಗೆ ಹೇಳಿದ್ರಂತೆ. ಬೇಗ ತಯಾರಾಗಿ ಬಾ. ಪತ್ನಿಂ ಸಂದೇಶಯಾಮಾಸ ವಿವಾಹಾರ್ಥಂ ಪಿತಾಮಹ ಸ್ವಯಂ ಅಂತರ್ಗತ ಶ್ರೀಮಾನ್ ಆತ್ಮ
ತಾಂ ಸಮಭೂಷಯತು. ಅವರು ಹೆಂಡತಿಗೆ ಹೇಳಿದ್ರು ಅಲಂಕಾರ ಮಾಡು ಬೇಗ ಹೊರಡೋಣ ಅಂತ. ಆದ್ರೆ ಅಷ್ಟ್ರೊಳಗ ನಾನೂ ಕೂಡ ಅಲಂಕಾರ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಬ್ರಹ್ಮದೇವರು ಒಳಗ್ ಹೋದರಂತೆ. ಒಳಗ್ ಹೋಗಿ ಏನ್ ಮಾಡಿದ್ದಾರೆ ಅಂದ್ರೆ ಪಶ್ಚಿಮ ದಿಕ್ಕಿಗೆ, ಅದಕ್ಕೆ ಹೇಳ್ತಾರೆ ಏನು ಅಂತ, ದತಾರ ಶಿರಶಾ ಶೀಘ್ರಂ ಕಿರೀಟಂ ಪಶ್ಚಿಮೇನತು. ಆ ಪಶ್ಚಿಮ ದಿಕ್ಕಿಗೆ ಇರತಕ್ಕಂತ ತಲೆ, 4 ತಲೆ ಇದೆ, ಅದರಲ್ಲಿ ಪಶ್ಚಿಮ ದಿಕ್ಕಿಗೆ ಅಂದ್ರೆ ಹಿಂಭಾಗ, ಪೂರ್ವಕ್ಕೆ ಮುಖ ಮಾಡಿ ನಿಂತುಕೊಂಡಿದ್ದಾರೆ. ಆಗ ಹಿಂಭಾಗ ಇರ್ತದಲ್ಲ, ಆ ಕಿರೀಟದ ಮೇಲೆ, ಆ ತಲೆಯ ಮೇಲೆ ಕಿರೀಟವನ್ನ ಇಟ್ಟಿದ್ದಾರೆ. ಅಂದ್ರೆ ಕಿರೀಟ ಇರೋದು ಹಿಂದಿನ ತಲೆಗೆ, ಪಶ್ಚಿಮ ದಿಕ್ಕಿಗೆ. ಹಾಗಾಗಿ ಪಶ್ಚಿಮ ದಿಕ್ಕಿನ ಶಿರಸ್ಸಿನ ಮೇಲೆ ಕಿರೀಟವನ್ನ ಇಟ್ಟಿದ್ದಾರೆ. ಇನ್ನ ದಕ್ಷಿಣ ದಿಕ್ಕಿಗಿದೆಯಲ್ಲ, ಆ ದಿಕ್ಕಿಗೆ ಕೆಂಪು ರುಮಾಲು ಸುತ್ತಿದ್ದಾರಂತೆ. ಅದೇ ಪೂರ್ವ ದಿಕ್ಕಿಗೆ ಇರತಕ್ಕಂತಹದ್ದನ್ನ ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಶಿರಸ್ಸಿಗೆ ಪಗಡಿಯನ್ನು ಸುತ್ತಿದ್ದಾರಂತೆ. ಹಾಗೆ ಮತ್ತೊಂದಿದೆ ಉತ್ತರ ದಿಕ್ಕಿಗೆ, ಅದಕ್ಕೆ ಏನು ಮಾಡಿದ್ದಾರೆ, ದರ್ಬೆಯಿಂದ ಕುಲಾವಿಯನ್ನ ಮಾಡಿ ಅದನ್ನ ತಲೆಗಿಟ್ಟಿದ್ದಾರೆ. ಅಂದ್ರೆ ದರ್ಬೆಯ ಕಿರೀಟ, ಪಗಡಿಯ ಕಿರೀಟ, ಅದಾದ ನಂತರ ಬಂಗಾರದ ಕಿರೀಟ ಮತ್ತು ಕೆಂಪು ರುಮಾಲು, ಹೀಗೆ 4 ದಿಕ್ಕಿಗೆ 4 ವಿಧವಾಗಿರತಕ್ಕಂತಹ ಇದೆಲ್ಲ ಯಾಕೆ ಹೀಗೆ ಅಂತ ಪ್ರಶ್ನೆ ಬರುತ್ತೆ. ಆಗ ಒಳಗಿನ ಅಭಿಪ್ರಾಯವನ್ನ ಹೇಳ್ತಾರೆ. ಅದು ಬಂಗಾರದ ಕಿರೀಟ ಅಂತಂದ್ರೆ ಸುವರ್ಣ ಅಂತ ಅರ್ಥ. ಸುವರ್ಣ ಅಂದ್ರೆ ಏನರ್ಥ, ಭಗವಂತನನ್ನ ನೇರವಾಗಿ ತಿಳಿಸುವ ಅರ್ಥ ಅಂತ ಅರ್ಥ. ಅಂದ್ರೆ ಯಾವುದದು ಅಂದ್ರೆ ಋಗ್ವೇದ ಅಂತ ಅರ್ಥ. ಹಾಗಾದ್ರೆ ಭಗವಂತನ ಸ್ತೋತ್ರವನ್ನ ನೇರವಾಗಿ ತಿಳಿಸುವಂತಹ ವಾಕ್ಯಗಳ ಸಮೂಹವೇ ಋಗ್ವೇದ ಅಂತ. ಅದಕ್ಕೆ ಬಂಗಾರದ ಕಿರೀಟ. ಯಾವ ಮುಖದಿಂದ ಋಗ್ವೇದವನ್ನ ನಿರಂತರವಾಗಿ ಹೊರಹೊಮ್ಮಿಸ್ತಾರೋ ಅಂತಹ ತಲೆಗೆ ಸುವರ್ಣ ಕಿರೀಟ ಅಂತ ಅರ್ಥ. ಮತ್ತೆ ದಕ್ಷಿಣ ಭಾಗಕ್ಕೆ ಇರತಕ್ಕಂಥದ್ದು ಕೆಂಪು ರುಮಾಲು ಅಂತಂದ್ರು. ಅಲ್ಲ, ಉತ್ತರ ದಿಕ್ಕಿಗಿರತಕ್ಕಂತಹದ್ದು ದರ್ಬೆ ಅಂದ್ರು, ದರ್ಬೆಯ ಕಿರೀಟ. ದರ್ಬೆ ಕಿರೀಟ ಏನದು, ಹೀಗೆ ಪಶ್ಚಿಮದಿಂದ ಪ್ರದಕ್ಷಿಣಾಕಾರವಾಗಿ ಬಂದಾಗ ಉತ್ತರ ದಿಕ್ಕಿಗೆ ದರ್ಬೆಯ ಕಿರೀಟ ಅಂದ್ರು. ಯಾಕೆ ದರ್ಬೆಯ ಕಿರೀಟ ಅಂತಂದ್ರೆ, ಅದು ದರ್ಬೆ ಹಾಸಿ ಮಾಡುವ ಕರ್ಮಗಳು ಯಾವುದು ಅಂದ್ರೆ ಯಜ್ಞಯಾಗಾದಿಗಳು ಅಂತ ಅರ್ಥ. ಅಂತಹ ಯಜ್ಞಯಾಗಾದಿ ಕರ್ಮಗಳ ಬಗ್ಗೆ ವಿಶ್ಲೇಷಣೆಯನ್ನು ಕೊಡುವಂತಹದ್ದು ಯಜುರ್ವೇದ ಅಂತ ಅರ್ಥ. ಅಂತಹ ಯಜುರ್ವೇದವನ್ನ ಆ ಉತ್ತರ ದಿಕ್ಕಿನ ಮುಖದಿಂದ ನಿರಂತರವಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇನ್ನ ಪಗಡೆ ಅಂತಂದ್ರೆ ಏನರ್ಥ, ಪಗಡೆ ಅಂತಂದ್ರೆ ಮುತ್ತು ರತ್ನಾದಿಗಳು. ಅಂದ್ರೆ ಒಳ್ಳೆಯ ಮುತ್ತು ರತ್ನಗಳನ್ನು ನೋಡಿದ್ರೆ ಅಬ್ಬಾ ಅಂತ ಒಂದು ರಾಗ ಎಳಿತಾನೆ ನೋಡಿ. ಅಂತಹ ರಾಗವನ್ನ ಎಳೆದು ಭಗವಂತನ ಸ್ತೋತ್ರವನ್ನ ಮಾಡುವಂತಹದ್ದು ಯಾವುದು, ಸಾಮಗಾನ ಪ್ರಿಯೋ ವಿಷ್ಣು ಅಂತ ಅರ್ಥ. ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. ಅದನ್ನ ಪೂರ್ವ ಭಾಗದ ಮುಖದಲ್ಲಿ ಇಟ್ಟುಕೊಂಡು ಸಾಮವೇದವನ್ನ ಗಾನ ಮಾಡ್ತಾ ಇದ್ದಾರೆ. ಇನ್ನ ಅಥರ್ವಣ ವೇದ ಅಂದ್ರೆ ಏನು ಅಂತಂದ್ರೆ, ಅದರೊಳಗೆ ಮಾಟ ಮಂತ್ರಾದಿಗಳನ್ನ ಹೇಗೆ ಮಾಡಬೇಕು, ಕೃತ್ರಿಮಾದಿಗಳನ್ನ ಹೇಗೆ ಮಾಡಬೇಕು, ಇವೆಲ್ಲ ವಿಷಯಗಳಿಂದ ತುಂಬಿರುವಂತಹದ್ದು ಅಥರ್ವಣ ವೇದ. ಅದಕ್ಕೆ ಕೆಂಪು ಅಂತಂದ್ರೆ ಡೇಂಜರ್ ಅಂತ ಅರ್ಥ. ಹಾಗಾದ್ರೆ ಏನರ್ಥ, ಅಪಾಯ ಅಂತ ಅರ್ಥ. ಅಂತಹ ಅಪಾಯಕ್ಕೊಳಪಡುವಂತಹ ಪ್ರಯೋಗಗಳನ್ನ ಯಾವ ಉಪನಿಷತ್ತಿನಲ್ಲಿ ಹೇಳ್ತಾರೋ, ಯಾವ ವೇದದಲ್ಲಿ ಹೇಳ್ತಾರೋ ಅಂತಹ ಸಾಮವೇದವನ್ನ ಮತ್ತೆ ದಕ್ಷಿಣ ದಿಕ್ಕಿನಲ್ಲಿರತಕ್ಕಂಥ ಮುಖದಿಂದ ಉದ್ಘೋಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅದರ ಪ್ರತೀಕವೋ ಏನೋ ಎಂಬಂತೆ ಕೆಂಪು ಬಟ್ಟೆಯನ್ನ ಸುತ್ತಿದ್ದಾರೆ. ಹೀಗೆ 4 ದಿಕ್ಕಿಗೆ ಏನೇನು ಹಾಕಿಕೊಂಡ್ರು ಅಂತ ಅನ್ನೋದರ ಒಳಗಡೆ ಅಭಿಪ್ರಾಯ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದವನ್ನ 4 ಮುಖಗಳಿಂದ ಉದ್ಘೋಷ ಮಾಡ್ತಾ ಇದ್ದಾರೆ ಅಂತನ್ನುವ ಅಭಿಪ್ರಾಯವನ್ನ ನಮಗೆ ತಿಳಿಸಿಕೊಟ್ರು. ಇದಾದ ಮೇಲೆ ಮುಂದೆ ಏನ್ ಮಾಡಿದ್ರು ಅಂದ್ರೆ, ನೀಲ ವೈಡೂರ್ಯ ಮತ್ತು ಮುತ್ತುಗಳಿಂದ ಮಾಡಿದ ಕಿವಿಯ ಆಭರಣಗಳು, ಕಿವಿಯ ಓಲೆ ಹಾಕೊಂಡ್ರಂತೆ. ಅದು ಹೇಗಿತ್ತು ಅಂತಂದ್ರೆ, ನೀಲಮಣಿ, ವೈಡೂರ್ಯ ಮತ್ತು ಮುತ್ತುಗಳಿಂದ. ಇಲ್ಲಿ ನೀಲಮಣಿ ಅಂದ್ರೆ ನೀಲಿ ಬಣ್ಣದ ಮಣಿ, ಮುತ್ತು ಅಂತಂದ್ರೆ ಬೆಳ್ಳಗಿರುತ್ತೆ.
ಆಮೇಲೆ ವೈಡೂರ್ಯ ಅಂದ್ರೆ ಬೇರೆ ಬೇರೆ ಬಣ್ಣಗಳಿಂದ ಕೂಡಿರುತ್ತೆ. ಇದೇನು ಹೇಳ್ಕೊಡತ್ತೆ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣಗಳ ಪ್ರತೀಕ. ಯಾಕೆ? ಮುತ್ತು ಅಂದ್ರೆ ಸತ್ವಗುಣದ ಪ್ರತೀಕ, ವೈಡೂರ್ಯ ಅಂದ್ರೆ ರಜೋಗುಣದ ಪ್ರತೀಕ, ನೀಲ ಅಂದ್ರೆ ತಮೋಗುಣದ ಪ್ರತೀಕ. ಹೀಗೆ ಸತ್ವಗುಣ, ರಜೋಗುಣ, ತಮೋಗುಣಾತ್ಮಕವಾಗಿರತಕ್ಕಂತಹ ಪ್ರಕೃತಿ ಅಂತ ಅರ್ಥ. ಆ ಪ್ರಕೃತಿಯಲ್ಲಿ ಭಗವಂತನ ಅಂದ್ರೆ 4 ವೇದಗಳಲ್ಲಿ ಭಗವಂತನ ಮಹಿಮೆಯನ್ನ ಏನು ಹೇಳ್ತಾರೋ ಅದನ್ನೆಲ್ಲವನ್ನು ಮುಖದಿಂದ ಇದು ಮಾಡಿದ್ರು. ಹಾಗೇನೆ ಸತ್ವಗುಣ, ರಜೋಗುಣ, ತಮೋಗುಣಾತ್ಮಕವಾಗಿರತಕ್ಕಂತ ಪ್ರಕೃತಿ, ಅಂತಹ ಪ್ರಕೃತಿ ಏನು ಹೇಳುತ್ತೆ, ಭಗವಂತನನ್ನ ಸ್ತೋತ್ರ ಮಾಡುತ್ತೆ, ಅದನ್ನ ಕಿವಿಯಿಂದ ಕೇಳಿಕೊಂಡು ಹೊರಟರು ಅಂತನ್ನೋದನ್ನ ನೀಲ, ವೈಡೂರ್ಯ, ಮುತ್ತು ಇತ್ಯಾದಿಗಳಿಂದ ಅಂತನ್ನುವಂತ ನೀಲ ಮೌಕ್ತಿಕ ವೈಡೂರ್ಯಂ ಯುತೆ ಮಕರ ಕುಂಡಲೆ ಕರ್ಣಯೋರ್ ಭೂಷಯಾಮಾಸ ಕರೌ ಕನಕ ಕಂಕಣೈಹಿ. ಇದನ್ನ ಕಿವಿಗೆ ಹಾಕೊಂಡ್ರು ಅಂತ ಹೇಳಿ ಆಮೇಲೆ ಏನ್ ಮಾಡಿದ್ದಾರೆ, ಕೈಗೆ ಏನ್ ಮಾಡಿದ್ರು ಅಂತಂದ್ರೆ ಬಂಗಾರದ ಬಳೆಯನ್ನ ಕೈಯಲ್ಲಿ ಹಾಕಿಕೊಂಡರು. ರತ್ನಗಳಿಂದ ಖಚಿತವಾದ ಬಂಗಾರದ ಬಳೆ ಅದನ್ನ ಕೈಗೆ ಹಾಕೊಂಡ್ರು. ಕೈಗೆ ಹಾಕೊಂಡ್ರು ಅಂದ್ರೆ ಏನರ್ಥ? ಸುವರ್ಣ ಅಂತ ಶಬ್ದಕ್ಕೆ ಕೈಯಲ್ಲಿ ವೇದಗಳನ್ನು, ಸು ಅಂದ್ರೆ ಒಳ್ಳೆಯ, ವರ್ಣ ಅಂದ್ರೆ ವೇದಗಳ ಗ್ರಂಥಗಳನ್ನ ಕೈಯಲ್ಲಿ ಹಿಡ್ಕೊಂಡ್ರು ಅಂತ ಅರ್ಥ. ಈ ರೀತಿಯಾಗಿ ಸರಸ್ವತಿ ಮತ್ತು ಗಾಯತ್ರಿ ಮತ್ತು ಸಾವಿತ್ರಿ 3 ಜನರನ್ನು ಕೂಡ ಕರ್ಕೊಂಡು ಹೋದ್ರು. 3 ಜನ ಪತ್ನಿಯರು 3 ಕಡೆ ಇದ್ದಾರೆ, ಸರಸ್ವತಿ, ಗಾಯತ್ರಿ, ಸಾವಿತ್ರಿ ಅಂತ. ಹೀಗೆ 3 ಜನರನ್ನು ಕೂಡ ಕರೆದುಕೊಂಡು ಕುದುರೆ, ಆನೆ, ರಥಗಳನ್ನೆಲ್ಲ ಏರಿ ಮಕ್ಕಳು, ಮೊಮ್ಮಕ್ಕಳು, ಸಮಸ್ತ ಬ್ರಾಹ್ಮಣರು, ಮಾನಸ ಪುತ್ರರಾಗಿರ್ತಕ್ಕಂಥ ಸನಕಾದಿಗಳು, ಶುಕ್ಲ ಶೋಣಿತ ಸಂಬಂಧದಿಂದ ಹುಟ್ಟಿದ ಮಕ್ಕಳು, ಹೀಗೆಲ್ಲರನ್ನು ಕರೆದು ಅಲಂಕಾರ ಮಾಡಿಸಿಕೊಂಡು ಮತ್ತೆ ಪ್ರಯಾಣಾನ್ಮುಖವಾಗಿ ತಾವು ಚಂದ್ರನಂತೆ ಬಿಳುಪಾಗಿ ಇರತಕ್ಕಂತಹ ಹಂಸ ಪಕ್ಷಿಯನ್ನ ಏರಿಕೊಂಡು ಅಂತ ಅರ್ಥ. ಬಿಳಿ ಅಂದ್ರೆ ತತ್ವಜ್ಞಾನ, ಆ ಭಗವಂತನ ತತ್ವಜ್ಞಾನವನ್ನು ತಾನೂ ಕೂಡ ತಿಳಿದುಕೊಂಡವರಾಗಿ ಆ ಹೋಗತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ತತ್ವಜ್ಞಾನವನ್ನ ಬೋಧನೆ ಮಾಡತಕ್ಕಂಥವರಾಗಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಒಳಗಿನ ತತ್ವ ಏನ್ ತಿಳಿಸಿದ್ರು? ಯಾತ್ರೆ ಅಂದ್ರೆ ಭಗವಂತನ ನೋಡ್ಲಿಕ್ಕೆ ಹೊರಟಾಗ ಹೇಗಿರಬೇಕು? ಹಂಸ, ಬಿಳಿಯಾದ ಹಂಸ ಪಕ್ಷಿಯ ಮೇಲೆ. ಬಿಳಿಯಾದ ಹಂಸ ಪಕ್ಷಿ ಅಂದ್ರೆ ತತ್ವಜ್ಞಾನ. ಆ ತತ್ವಜ್ಞಾನವನ್ನ ನಮ್ಮ ಜೊತೆಗೆ ಇರತಕ್ಕಂತಹವರಿಗೆ ಸಂಪೂರ್ಣವಾಗಿ ಬೋಧನೆ ಮಾಡಬೇಕು. ಲೌಕಿಕ ಹರಟೆಗಳು ಎಳ್ಳಷ್ಟು ಇರಬಾರ್ದು. ಆ ರೀತಿಯಾಗಿ ಯಾತ್ರೆಯನ್ನ ಮಾಡಿದರೆ ಮಾತ್ರ ಅದಕ್ಕೆ ಯಾತ್ರೆ ಅಂತ ಕರೀತಾರೆ. ಅದನ್ನೇ ಹೇಳಿದ್ರು, ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ತಿಳಿಯುವುದೇ ಫಲವಿದು ವಾಳುವುದಕ್ಕೆ. ಹಾಗೆ ಅಂತ ರೀತಿಯಲ್ಲಿ ಬ್ರಹ್ಮದೇವರು ತನ್ನ ಜೊತೆಗೆ ಬಂದವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಬೋಧನೆ ಮಾಡ್ತಾರೆ. ಮ್ಯೂಟ್ ಆಗಿದೆ ಆಚಾರ, ಮ್ಯೂಟ್ ಆಗಿದೆ. ಆಶ್ಚರ್ಯಕರವಾಗಿರತಕ್ಕಂತ ವಾಹನಗಳನ್ನ, ವಿಮಾನಗಳನ್ನ, ರಥಗಳನ್ನ, ಗಂಟ ಚಾಮರ ಧ್ವನಿಗಳಿಂದ ತನ್ನನ್ನ ಅನುಸರಿಸಿ ಬರತಕ್ಕಂತ ದೇವತೆಗಳನ್ನ ಆ ದೇವತೆಗಳೆಲ್ಲರೂ ಕೂಡ ಬ್ರಹ್ಮದೇವರನ್ನ ಅನುಸರಿಸಿಕೊಂಡು ಹೋದ್ರು. ಯಾವುದು ಅಂತಂದ್ರೆ ಅದನ್ನ ವರ್ಣನೆ ಮಾಡ್ತಾರೆ. ಶೂರ ವೀರಾಸನಾಧೀರಾಹ ಗಜಾಶ್ವರಥ ಸಂಸ್ಥಿತಾಃ ಸಮುಚ್ಛಿತೈಃ ದ್ವಿಜೈ ದೀರ್ಘ ಪತಾಕೈಃ ಸಮಲಂಕೃತಾಃ ನಾನಾಯುಧಾಧರ ವೀರಾಃ ತೇಷಾಂ ಮಧ್ಯೆ ಪಿತ. ಎಲ್ಲ ಆಯುಧಾದಿಗಳನ್ನೆಲ್ಲ ಹಿಡ್ಕೊಂಡು ಅದರ ಮಧ್ಯದಲ್ಲಿ ಪಿತಾಮಹ ಅಂದ್ರೆ ಬ್ರಹ್ಮದೇವರಿದ್ದಾರಂತೆ. ರರಾಜ ಚಂದ್ರ ಮಹಾರಾಜನ್ ತಾರಾಭಿಗಗನೇಯತ. ಆಕಾಶದಲ್ಲಿ ಅನೇಕ ಕೋಟಿ ನಕ್ಷತ್ರಗಳಿದೆ. ಅಂತ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ ಹೇಗೆ ವಿರಾಜಮಾನನಾಗಿರ್ತಾನೋ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎದುರಿಗೆ ಹೋಗುವಾಗ ಹೇಗೆ ಹೋಗ್ತಾ ಇದ್ದಾರೆ? ಮದುವೆಗೆ ಶ್ವೇತ ಛತ್ರಂ ಹೇಮ ದಂಡಂ. ನೋಡಿ, ಮದುವೆಗೆ ಹೋಗುವಾಗ ಶ್ವೇತ ಛತ್ರವನ್ನ, ಬಿಸಿಲಿರ್ಲಿ ಮಳೆ ಇರ್ಲಿ ಎರಡಕ್ಕೂ ಒಂದೇ ಛತ್ರಿ. ಯಾವುದೋ ಬಿಳಿ ಕೊಡೆ,
ಆ ಬಿಳಿ ಕೊಡೆನ ಇವತ್ತೆಲ್ಲ ಅದ್ ಮರ್ತೆ ಹೋಗ್ಬೇಡ. ಆ ಬಿಳಿ ಕೊಡೆ ಅನ್ನೋದೇ ಇಲ್ಲ. ನಿಜವಾಗಿಯೂ ಕೂಡ ಶುಭ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಬಿಳಿ ಕೊಡೆಯನ್ನ ಹಿಡ್ಕೊಂಡು ಹೋಗ್ಬೇಕಂತೆ. ಮುಂದೆ ಬರುತ್ತೆ, ನಾ ಹೇಳ್ತೀನಿ. ಕಾಶಿ ಯಾತ್ರೆ ಸಂದರ್ಭದಲ್ಲಿ ವರನಿಗೆ ಹಿಡಿಯತಕ್ಕಂತ ಬಿಳಿಯ ಕೊಡೆ ಯಾಕೆ ಅನ್ನೋದನ್ನ ಆ ಸಂದರ್ಭದಲ್ಲಿ ಅದರ ವಿವರಣೆ ಕೊಡ್ತೇನೆ. ಈಗ ಸದ್ಯಕ್ಕೆ ನಾವು ಮುಂದೆ ಹೋಗೋದಾದ್ರೆ ಏನ್ ಮಾಡಿದ್ರು, ಚಿನ್ನದ ದಂಡ ಕೈಯಲ್ಲಿ ಇರಬೇಕಂತೆ. ಕೈಯಲ್ಲಿ ಚಿನ್ನದ ದಂಡ ಯಾಕೆ? ಆಗ್ಲೇ ಹೇಳಿದೆ, ಸುವರ್ಣ ಅಂದ್ರೆ ಒಳ್ಳೆಯ ಮಾತುಗಳು. ಕೈಯಲ್ಲಿ ಒಳ್ಳೆಯ ಮಾತುಗಳನ್ನ ಹೇಳುವ ಶಾಸ್ತ್ರವನ್ನ ಕೈಯಲ್ಲಿ ಹಿಡ್ಕೊಂಡಿರ್ಬೇಕು ಅಂತ ಅರ್ಥ. ಹಾಗೆ ಹೋದ್ರಂತೆ. ಆಮೇಲೆ ಕಲಶ, ಯಾವ ಕಲಶ ಇರಬೇಕು ಅಂತಂದ್ರೆ ರತ್ನಗಳಿಂದ ಮಾಡಲ್ಪಟ್ಟಂತಹ ಕಲಶಗಳನ್ನ ಹಿಡ್ಕೊಂಡಿದ್ರಂತೆ. ಆಮೇಲೆ 10 ಲಕ್ಷ ಜನರಿಂದ ಹಿಡಿಯಲ್ಪಟ್ಟಂತಹ ಬಿಳಿ ಕೊಡೆ. ಆ ಬಿಳಿ ಕೊಡೆ ಎಷ್ಟು ಹಿಡಿದಿದ್ರು ಅಂದ್ರೆ 10 ಲಕ್ಷ ಜನರು ಬಿಳಿ ಕೊಡೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ರೆ, ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಅರ್ಥವನ್ನು ಹೇಳುವಾಗ, ಅನೇಕ ಭಾಷೆಗಳನ್ನು ಹೇಳುವಾಗ ಛತ್ರಿಣಹಾಯಾಂತಿ ಅಂತ ಹೇಳ್ತಾರೆ. ಕೊಡೆಗಳು ಹೋಗ್ತಾ ಇದೆ ಅಂತ. ಅದಕ್ಕೆ ಅರ್ಥ ಏನ್ ಮಾಡ್ಬೇಕು? ಕೊಡೆಗಳು ಹೋಗ್ಲಿಕ್ಕೆ ಅದು ಜಡ ಅಲ್ವಾ ಅಂದ್ರೆ ಕೊಡೆಗಳನ್ನ ಹಿಡ್ಕೊಂಡವರು ಹೋಗ್ತಾ ಇದ್ದಾರೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ಒಬ್ರಿಬ್ಬರಲ್ಲ 10 ಲಕ್ಷ ಜನರು ಬಿಳಿ ಕೊಡೆಯನ್ನ ಹಿಡ್ಕೊಂಡು ಬ್ರಹ್ಮದೇವರ ಮುಂದೆ ಹೋಗ್ತಾ ಇದ್ದಾರೆ. ಆಮೇಲೆ ದೇವಶ್ರೇಷ್ಠರಾಗಿರತಕ್ಕಂತ ಬ್ರಹ್ಮದೇವರು ಏನ್ ಮಾಡಿದ್ದಾರೆ, ಅವರ ತಲೆಯ ಮೇಲೆ ಇದ್ದು ಆಕಾಶವನ್ನೇ ಪ್ರಕಾಶಗೊಳಿಸುವಂತೆ ಆಗ್ತಾ ಇತ್ತು. ಹೀಗೆ ನಾನಾ ವಿಧವಾದಂತಹ ವಾಹನಗಳನ್ನ ಏರಿ ಹೊರಟಾಗ ವಾದ್ಯಗಳನ್ನ ಬಾರಿಸಿದ್ರು ಅಂತಂತಾರೆ. ಯಾವ ವಾದ್ಯಗಳು ಅಂತಂದಾಗ ಅದಕ್ಕೆ ವರ್ಣನೆ ಮಾಡ್ತಾರೆ. ಬೇರಿಶ್ಚ ನವಸಾಹಸ್ರಂ ದುಂದುಬೀನಾಂ ಶತತ್ರಯಂ ಮೃದಂಗ ಪಣವಾನ್ ಡಕ್ಕಾನ್ ಮಟ್ಟು ನಿಸ್ಸಾಣ ಡಿಂಡಿಮವನ್ ಗೋಮುಖಾನ್ ಮುರಜಾನ್ ವೀಣಾನ್ ತಥಾ ವೈ ಝರ್ಝರಾರಿತಾನ್ ಅರ್ಭರೈಃ ಶತಶೃಂಗೈಶ್ಚ ದೀರ್ಘಶೃಂಗೈಶ್ಚ ಸಸ್ವರೈಃ ಸಪ್ತಸ್ವರೈಃ ಸಪ್ತರಾಗೈಃ ಸರ್ವಾಣಾಂ ಅಪಿ ಮೋಹಕೈಃ ಭೂತ್ಕಾರೈಶ್ಚ ವಷಟ್ಕಾರೈಃ ಧ್ವನಯಶ್ಚ ವಾರಿಜಾನ್ ಗಂಧರ್ವೈಃ ಗಾನ ನಿಪುಣೈಃ ಸ್ವರ ಭೇದ ವಿಚಕ್ಷಣೈಃ. ನೋಡಿ, ಇದನ್ನ ಯಾರ್ಯಾರೋ ಓದಿದ್ರೆ ಹೇಗೆ ನೀವು ನೋಡ್ಬಹುದು. ಈಗ ಶಂಖ ಊದ್ಲಿಕ್ಕೆ ಬಾರದಿದ್ದವರು ಶಂಖ ಊದಿದ್ರೆ ಹೇಗಿರುತ್ತೆ? ಅಪಸ್ವರಗಳಿಂದ ಕೂಡಿರ್ತದೆ ಅಲ್ವಾ? ಅದನ್ನ ಯಾರಿಗೆ ಊದ್ಲಿಕ್ಕೆ ಬರುತ್ತೆ ಅವರು ಊದಿದರೆ ಮಾತ್ರ ಒಳ್ಳೆಯ ಸ್ವರಗಳು ಬರುತ್ತೆ ಹೊರತು ಯಾರಿಗೆ ಊದ್ಲಿಕ್ಕೆ ಬರೋದಿಲ್ಲ ಅವರಿಗೆ ಒಳ್ಳೆಯ ಸ್ವರವನ್ನ, ಅಂದ್ರೆ ಅದರ ಬಗ್ಗೆ ನಾಲೆಜ್ ಇರಬೇಕು ಅಂತ ಅಭಿಪ್ರಾಯ. ಹಾಗೆ ಇವರು ಎಷ್ಟು ಅಂದ್ರೆ ಅದನ್ನ ಹೇಳ್ತಾ ಇದ್ದಾರೆ 9,000 ಭೇರಿಗಳು ಅಂತ. ಹಾಗೇನೆ 300 ದುಂದುಬಿ ವಾಹನಗಳಂತೆ, 300 ದುಂದುಬಿ ವಾಹನಗಳಂತೆ. ಹಾಗೆ ಮೃದಂಗ, ಪಣವ, ಡಕ್ಕ, ಮಟ್ಟು, ನಿಸ್ಸಾಣ, ಡಿಂಡಿಮ, ಗೋಮುಖ, ಮುರಜ, ವೀಣೆ, ಜರ್ಜರ, ಆಮೇಲೆ ಬರ್ಬರ, ಶತಶೃಂಗ, ದೀರ್ಘಶೃಂಗ. ನೋಡಿ ಎಷ್ಟಾಯ್ತು ಅಲ್ಲಿಗೆ? 16 ಆಯ್ತು. 16 ವಾದ್ಯಗಳನ್ನ ನುಡಿಸಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ. 16 ವಾದ್ಯಗಳ ಸ್ವರಗಳಿಂದ ಬ್ರಹ್ಮದೇವರನ್ನ ಸ್ತೋತ್ರ ಮಾಡುತ್ತಾ, ಆ ಬ್ರಹ್ಮದೇವರು ಅಂದ್ರೆ ಇವರೇನು ಸ್ತೋತ್ರ ಮಾಡ್ತಾ ಇದ್ದಾರೆ ಆ ಸ್ತೋತ್ರಗಳನ್ನ ಬ್ರಹ್ಮದೇವರು ಭಗವಂತನಿಗೆ ಅರ್ಪಣೆ. ಈ ಎಲ್ಲ ಸ್ತೋತ್ರಗಳು ಸ್ವಾಮಿ ನಿಂದು ಅಂತ ಬ್ರಹ್ಮದೇವರು ಅದನ್ನ ಬ್ರಹ್ಮದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾರಂತೆ. ಇದರ ಅಭಿಪ್ರಾಯ ಏನು ಅಂದ್ರೆ, ಈ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಮಂತ್ರಾಲಯ ಮಹಾಪ್ರಭುಗಳು ಒಂದು ಮಾತು ಹೇಳುತ್ತಾರೆ. ಏನಂ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರೇತಿ ವಿಜ್ಞಾಪನ ಕರ್ತೃಣಾಂ. ಆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಎದ್ದ ಮೇಲೆ ಈ ಪ್ರಾತಃ ಸಂಕಲ್ಪ ಗದ್ಯವನ್ನ ಯಾವನು ಹೇಳ್ಕೊಳ್ತಾನೆ ಪುನರ್ಜನ್ಮನ ಮತ್ತೆ ಅವನಿಗೆ ಜನ್ಮವೇ ಇಲ್ಲ ಅಂತೆ. ಅಂತ ರೀತಿಯಲ್ಲಿ
ಇಡೀ ಸರ್ವ ಮೂಲಗಳ ಸಾರವನ್ನೇ ಅಲ್ಲಿ ಹಿಡಿದಿಟ್ಟು ಬಿಟ್ಟಿದ್ದಾರೆ. ಒಂದು ಪ್ರಾತಃ ಸಂಕಲ್ಪ ಗದ್ಯ, ದಿನಾ ಬೆಳಗೆದ್ದು ಕೂಡಲೇ ಒಂದು ಪ್ರಾತಃ ಸಂಕಲ್ಪ, ಲೌಕಿಕ ವೈದಿಕ ವೇದ ಭಿನ್ನ ಧ್ವನ್ಯಾತ್ಮಕ ವರ್ಣಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ಒಂದು ಸಲ ಹೇಳ್ಕೊಳ್ಳಿ. ಏನು ಹೇಳಿದ್ರೆ 15 ನಿಮಿಷ, 15ರಿಂದ 20 ನಿಮಿಷ, ಹೆಚ್ಚು ಅಂದರೆ ನಿಧಾನ ಹೇಳಿದ್ರು ಕೂಡ ಅದನ್ನ ಹೇಳ್ಬಹುದು. ಪ್ರತಿನಿತ್ಯ ನೀವು ಏನ್ ಹೇಳ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಪ್ರಾತಃ ಸಂಕಲ್ಪ ಗದ್ಯ ಒಂದು ಜೀವನದ ಪ್ರಾಣ ಅಂತ ತಿಳಿ, ಅದನ್ನ ಹೇಳೋದನ್ನ ಮಾತ್ರ ಮರಿಬೇಡಿ. ಪ್ರಾತಃ ಸಂಕಲ್ಪ ಗದ್ಯಕ್ಕೆ ಅಷ್ಟು ಮಹತ್ವವನ್ನು ಹೇಳಿದ್ದಾರೆ. ಬೇಕಾದ್ರೆ ಮುಂದೆ ಶ್ರೀನಿವಾಸ ಕಲ್ಯಾಣ ಮುಗಿದ ಮೇಲೆ ಆ ಪ್ರಾತಃ ಸಂಕಲ್ಪ ಗದ್ಯದ ವಿವರಣೆಯನ್ನ ನಿಮಗೆ ಕೊಡ್ತೇನೆ. ಆ ಒಂದೊಂದು ವಾಕ್ಯದಲ್ಲಿ ಎಷ್ಟೆಷ್ಟು ಶಾಸ್ತ್ರಗಳನ್ನ ಅಡಗಿಸಿಟ್ಟಿದ್ದಾರೆ, ಯಾವ ಶಾಸ್ತ್ರದಲ್ಲಿ ಬಂದಿರತಕ್ಕಂಥ ವಾಕ್ಯಗಳನ್ನ ರಾಯರು ಜೋಡಿಸಿದ್ದಾರೆ ಅನ್ನುವಂತಹದ್ದನ್ನ ಮುಂದೆ ವಿವರಣೆ ಕೊಡೋಣ. ಅದನ್ನ ಮಾತ್ರ ರಾಯರು ಜಗತ್ತಿಗೆ ಕೊಟ್ಟಿದ್ದಾರೆ. 2 ಕಣ್ಣುಗಳನ್ನ ಕೊಟ್ಟಿದ್ದಾರೆ. ಒಂದು ಪ್ರಾತಃ ಸಂಕಲ್ಪ ಗದ್ಯ, ಇನ್ನೊಂದು ಸರ್ವ ಸಮರ್ಪಣ ಗದ್ಯ. ಎಂದೆಂದಿಗೂ ಪ್ರಾಣ ಹೋಗ್ತಾ ಇದೆ ಅಂದ್ರೂ ಕೂಡ 1 ನಿಮಿಷ ತಾಳಪ್ಪ, ನಾನೊಂದು ಪ್ರಾತಃ ಸಂಕಲ್ಪ ಗದ್ಯ ಮತ್ತು ಸರ್ವ ಸಮರ್ಪಣ ಗದ್ಯ 2 ಹೇಳ್ಕೊಂಡ್ ಬರ್ತೀನಿ ಅಂತ ಯವದೂತರಿಗೂ ನಾವು ಹೇಳಿದ್ರೆ ಅವ್ರು ನಿಲ್ತಾರಂತೆ. ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು ಅಂತ. ಇದು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರೆಲ್ಲರೂ ಕೂಡ ಈ 16 ವಾದ್ಯ ವಿಶೇಷಗಳಿಂದ ಸ್ವರವನ್ನ ಕೊಟ್ರೆ ಆ ಸ್ವರವನ್ನೆಲ್ಲ ಬ್ರಹ್ಮದೇವರು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ರು. ಏನದರ ಅಭಿಪ್ರಾಯ ಅಂದ್ರೆ, ವಾಯುದೇವರ ಕೆಲಸ ಈ ಜೀವರು ಏನು ಮಾಡ್ತಾರಲ್ಲ ಅದನ್ನೆಲ್ಲವನ್ನು ಕೂಡ ಭಗವಂತನಿಗೆ ಇವರು ಅರ್ಪಣೆ ಮಾಡಿದ್ದನ್ನ ಹಾಗೆ ದೇವರಿಗೆ ಅರ್ಪಣೆ ಮಾಡ್ತಾರೆ. ಹೌದು, ಜೀವರು ಅಂತ ಎಲ್ಲಿದೆ ಅಂತ ಈ 16 ವಾದ್ಯಗಳನ್ನ ಹೇಳಿದ್ರಲ್ಲ, ಇದೇ 16 ಕಲೆಗಳು. ಆ 16 ಕಲೆಗಳಿಂದ ಕೂಡಿರತಕ್ಕಂಥ ಜೀವ ಏನು ಮಾತನಾಡ್ತಾನೆ ಅದನ್ನ ಬ್ರಹ್ಮದೇವರು ತೆಗೆದುಕೊಂಡು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಅಂದ್ರೆ ಷೋಡಶ ಕಲಾತ್ಮಕವಾಗಿರತಕ್ಕಂಥ ಜೀವ ತಾನೇನೇನು ಸ್ತೋತ್ರವನ್ನ ಮಾಡ್ತಾನೆ ಅದನ್ನೆಲ್ಲವನ್ನು ಕೂಡ ವಾಯುದೇವರು ಹೀಗೆ ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ಕೂಡ ಅನಾಥಂ ದೀನಂ ದೂನಂ ಅನಾಥಂ ಏನಂ ಶರಣಾಗತಂ ಇತಿ ವಿಜ್ಞಾಪನ ಕರ್ತೃಣಾಂ ಅಂತ ಹೇಳಿ ರಾಯರು ಅದರೊಳಗೆ ಬರೆದದ್ದನ್ನ ಇವೆಲ್ಲವನ್ನು ಕೂಡ ನೋಡಿ. ಒಂದೊಂದು ಕೂಡ ಒಂದೆರಡು ಅರಲ್ಲ, 9,000 ಅಂತ ಹೇಳ್ತಾರೆ. 300 ದುಂದುಬಿಗಳು ಅಂತ ಹೇಳ್ತಾರೆ. ಅಂದ್ರೆ ಬೇರಿಗಳು 9,000. 9 ಅಂದ್ರೆ ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಇದು ಒಂದೊಂದು ಕೂಡ 9 ಆಗಿತ್ತು ಅಂದ್ರೆ 9 ವಿಧವಾದ ಭಕ್ತಿಗಳಿಂದ ತುಂಬಿತ್ತು ಅಂತ ಅರ್ಥ. 300 ದುಂದುಬಿ ವಾದ್ಯಗಳು ಅಂದ್ರೆ ಅಹರ್ನಿಶ ಅಂತ ಅರ್ಥ. ಹಗಲು ರಾತ್ರಿ, ವರ್ಷದಲ್ಲಿ 360 ದಿನಗಳಿದೆಯಲ್ಲ ಅದನ್ನ ಸಂಖ್ಯೆಯನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಯಾವ್ದ್ಯಾವುದು ಮತ್ತೊಮ್ಮೆ ಹೇಳ್ತೇನೆ, 16 ಕಲೆಗಳಿಂದ ಕೂಡಿದ ಜೀವನನ್ನ ಪ್ರತಿನಿಧಿಸುವ ವಾದ್ಯಗಳು ಯಾವುದು? ಬೇರಿ, ದುಂದುಬಿ, ಮೃದಂಗ, ಪಣವ, ಡಕ್ಕ, ಮಡ್ಡು, ನಿಸ್ಸಾಣ, ಡಿಂಡಿಮ, ಗೋಮುಖ, ಮುರಜ, ವೀಣೆ, ಜರ್ಜರ, ಆಮೇಲೆ ಬರ್ಬರ, ಶತಶೃಂಗ, ದೀರ್ಘಶೃಂಗ. ಈ 16 ವಾದ್ಯಗಳಿಂದ ಕೂಡಿ ಅವರು ನಡೆಸ್ತಾ ಇದ್ರು. ಹೀಗೆ ಅಷ್ಟೇ ಅಲ್ಲಂತೆ, 7 ರಾಗಗಳಿಂದ 7 ಸ್ವರಗಳಿಂದ ನುಡಿಸ್ತಾ ಇದ್ರು. ಈ ಸ್ವರ ಹೇಗಿತ್ತು ಅಂತ ಕೇಳಿದ್ರೆ ಸರ್ಪಗಳಿಗೆ ಮೋಹವನ್ನುಂಟು ಮಾಡುವ ರೀತಿಯಲ್ಲಿತ್ತು. ಸರ್ಪಗಳು ಅಂದ್ರೆ ಭೋಗದ ವಸ್ತುಗಳು. ಆ ಭೋಗದ ವಸ್ತುಗಳಿಗೂ ನಮ್ಗೇನು ಉಪಯೋಗ ಇಲ್ಲ. ಇವರು ಎಲ್ಲ ಭಗವಂತನ ಕಡೆಗೆ ತಿರುಗುತ್ತಾರೆ. ಇವರನ್ನ ಸಂಸಾರದಲ್ಲಿ ಬಂಧಿಸ್ಬೇಕು ಅಂತ ಭಗವಂತ ನಮಗೆ ಆಜ್ಞೆ ಮಾಡಿ ಈ ಮೋಹದ ವಸ್ತುಗಳೆಲ್ಲ ಅಳ್ತಾ ಇದ್ದೇವಂತೆ. ನಮಗೇನೂ ಕೆಲಸ ಇಲ್ವಲ್ಲ, ಯಾರನ್ನ ಎಲ್ಲ ನೋಡಿದ್ರೆ ಬ್ರಹ್ಮದೇವರನ್ನ ಹಿಡ್ಕೊಂಡ್ಬಿಟ್ಟು ಭಗವಂತನ ಕಡೆಗೆ ತಿರುಗಿ ಬಿಟ್ಟಿದ್ದಾರೆ, ನಾವೇನ್ ಮಾಡೋಣ ಅಂತ. ಹಾಗೆ ಸರ್ಪಗಳಿಗೂ ಮೋಹವಾಗಿದೆ ಅಂದ್ರೆ ನಾವಾದ್ರೂ ಇಲ್ಲಿ ಅವ್ರ ಜೊತೆಗೆ ನಾವು ಹೊರಟೋಗ್ಬಿಡೋಣ ಅಂತ ಭೋಗದ ವಸ್ತುಗಳಿಗೂ ಅನಿಸ್ತಾ ಇತ್ತು. ಆ ರೀತಿಯಾದಂತಹ ಅದ್ಭುತವಾದ ಬ್ರಹ್ಮದೇವರ ಸಂಘ. ಹೀಗೆ ವಾದ್ಯಗಳಿಂದ ಹೂತ್ಕಾರ ವಷಟ್ಕಾರಾದಿಗಳಿಂದ ಧ್ವನಿ ಮಾಡತಕ್ಕಂತ ವಾದ್ಯಗಳು, ಕುಂಭವಾದ್ಯಗಳು, ಗಂಧರ್ವರು ಗಾನದಲ್ಲಿ ನಿಪುಣರಾಗಿ 7 ಸ್ವರಗಳಿಂದ
ಮೂರ್ಛಾ ಸ್ಥಾನಗಳನ್ನ ತಿಳಿದವರಾಗಿ ಗಂಧರ್ವರಿಂದಲೂ ಕೂಡ ಮನಸ್ಸಿಗೆ ಆಹ್ಲಾದಕರವನ್ನುಂಟು ಮಾಡುವಂತಹ ವೀಣಾಗಾನಗಳಿಂದಲೂ ನರ್ತನೆ ಮಾಡ್ತಾ ಇದ್ದಾರೆ. ಆಹಾ ಹೂಹು ಎಂಬತಕ್ಕಂಥ ಗಂಧರ್ವರು ಬಂದಿದ್ದಾರೆ. ತುಂಬುರು ಎಂಬತಕ್ಕಂಥ ಗಂಧರ್ವ, ಸೂತ ಮಾಗದಿಗಳು ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಮಹಾರಾಜನಾಗಿರತಕ್ಕಂಥ ಬ್ರಹ್ಮದೇವರನ್ನ ಸಮಸ್ತ ದೇವತೆಗಳು ಶ್ರೀನಿವಾಸನ ಕಲ್ಯಾಣವನ್ನ ನೋಡುವ ಅಪೇಕ್ಷೆಯಿಂದ ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು ಹೊರಟರು. ಹೀಗೆ ಆಮೇಲೆ ಸತ್ಯಲೋಕದಿಂದ ಏನ್ ಮಾಡಿದ್ದಾರೆ? ತಪೋಲೋಕಕ್ಕೆ ಬಂದಿದ್ದಾರೆ. ತಪೋಲೋಕದಿಂದ ಏನ್ ಮಾಡಿದ್ರು? ಜನೋಲೋಕಕ್ಕೆ ಬಂದಿದ್ದಾನೆ. ಅಲ್ಲಿಂದ ಮಹೋಲೋಕಕ್ಕೆ ಬಂದಿದ್ದಾರೆ. ಅಂದ್ರೆ ಅರ್ಥ ಏನು? ಅಲ್ಲಿರುವಂತ ಜನರನ್ನ ಈ ಭಾಗವತದ 2ನೆಯ ಸ್ಕಂದದಲ್ಲಿ ಹೇಳುವಾಗ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ ಅಂತುಂಟು. ಪಕ್ವ ಸಾಧನರು, ಅಪಕ್ವ ಸಾಧನರು ಅಂತ. ಈ ಪಕ್ವ ಸಾಧನರು ಎಲ್ಲಿ ಹೋಗ್ತಾರೆ, ಅಪಕ್ವ ಸಾಧನರು ಎಲ್ಲಿ ಹೋಗ್ತಾರೆ ಅಂತ ಪ್ರಶ್ನೆ ಮಾಡ್ತಾರೆ ಪರೀಕ್ಷಿತ ರಾಜರು. ಆಗ ಶುಕಾಚಾರ್ಯ ಉತ್ತರ ಕೊಡ್ತಾರೆ, ಪಕ್ವ ಸಾಧನರಲ್ಲಿ 2 ತರ. ಯಾರು ಪಕ್ವ ಸಾಧನರಲ್ಲಿ ಅಂದ್ರೆ ಪಕ್ವ ಸಾಧನ ಇದು ವ್ಯಾಪ್ತೋಪಾಸಕರು ಮತ್ತು ಅವ್ಯಕ್ತೋಪಾಸಕರು ಅಂತ. ಆಮೇಲೆ ಅಪಕ್ವ ಸಾಧನರಲ್ಲಿ 3 ತರ: ಅಪಕ್ವ ಸಾಧನರು, ಅಪಕ್ವ ಸಾಧನ ತರರು, ಅಪಕ್ವ ಸಾಧನ ತಮರು ಅಂತ. ಇವರೆಲ್ಲ ಭಾರೀ ದೊಡ್ಡ ಸಾಧಕರು. ಇವ್ರು ಯಾವ ಲೋಕಕ್ಕೆ ಹೋಗ್ತಾರೆ ಮತ್ತೆ ಪುನರಾವರ್ತಂತೆ, ಮತ್ತೆ ವಾಪಸ್ ಭೂಲೋಕಕ್ಕೆ ಬರೋದಿಲ್ಲ. ಇವರೆಲ್ಲ ಉತ್ತಮ. ಯಾವ ಲೋಕಕ್ಕೆ ಹೋಗ್ತಾರೆ ಅಂತ ಪ್ರಶ್ನೆ. ಆಗ ಅಪಕ್ವ ಸಾಧನ ತಮರು ಈ ಭುವರ್ಲೋಕ, ಸುವರ್ಲೋಕದ ಮೇಲೆ ಇರತಕ್ಕಂತ ಮಹೋಲೋಕಕ್ಕೆ ಹೋಗ್ತಾರೆ. ಅಪಕ್ವ ಸಾಧನ ತರರು ಜನೋಲೋಕಕ್ಕೆ ಹೋಗ್ತಾರೆ ಅಂತ ಅರ್ಥ. ಆಮೇಲೆ ಅಪಕ್ವ ಸಾಧನರು ತಪೋಲೋಕಕ್ಕೆ ಹೋಗ್ತಾರೆ. ಹೀಗೆ ತಪೋಲೋಕ, ಜನೋಲೋಕ, ಮಹೋಲೋಕ ಈ 3 ಲೋಕಗಳಿಗೆ ಅಪಕ್ವ ಸಾಧನರು ಹೋಗ್ತಾರೆ. ಈ ಮೇಲೆ ಅದರ ಮೇಲೆ ಸತ್ಯಲೋಕ, ವೈಕುಂಠ, ಅಲ್ಲಿ ಯಾರು ಹೋಗ್ತಾರೆ ಅಂತ ಕೇಳಿದಾಗ ಪಕ್ವ ಸಾಧನರು. ಆ ಪಕ್ವ ಸಾಧನರಲ್ಲಿ ಪ್ರತೀಕಾಲಂಬನರು, ಅಪ್ರತೀಕಾಲಂಬನರು. ಪ್ರತೀಕಾಲಂಬನರು ಸತ್ಯಲೋಕಕ್ಕೆ ಹೋಗ್ತಾರೆ. ಅಪ್ರತೀಕಾಲಂಬನರು ಅದರ ಮೇಲೆ ಇರತಕ್ಕಂಥ ವೈಕುಂಠ. ಅಲ್ಲ, ವೈಕುಂಠಕ್ಕೆ ಲಿಂಗ ದೇಹದಿಂದ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಆಗ ಹೇಳ್ತಾರೆ ಆ ವೈಕುಂಠದಲ್ಲಿ 2 ವಿಧ: ಮುಕ್ತದ್ವಾರ, ಅಮುಕ್ತದ್ವಾರ ಅಂತ. ಇವರು ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಅಮುಕ್ತ ದ್ವಾರ, ಅಮುಕ್ತರು ಹೋಗುವಂತ ವೈಕುಂಠದ ದ್ವಾರ, ಅಲ್ಲಿಗೆ ಹೋಗ್ತಾರಟ್ಟೆ. ಅದರಿಂದ ಮುಂದೆ ಹೋಗೋದಿಲ್ಲ. ಅಂದರೆ ಈ ಎಲ್ಲ ಸಾಧಕರು ಎಲ್ಲೆಲ್ಲಿ ಹೋಗ್ತಾರೆ ಅಂತೇನು ಭಾಗವತದಲ್ಲಿ ಹೇಳಿದೆಯಲ್ಲ, ಆ ಲೋಕಕ್ಕೆ ಬ್ರಹ್ಮದೇವರೇ ಹೋಗಿ ನಾನೇ ನಿಮ್ಮನ್ನ ವಿರಜಾ ನದಿಗೆ ಕರ್ಕೊಂಡು ಹೋಗಿ ಲಿಂಗದೇಹವನ್ನ ಭಂಗ ಮಾಡೋದು, ಇನ್ನೂ ಟೈಮ್ ಇದೆ, ಈಗ ಸದ್ಯಕ್ಕೆ ಅಷ್ಟರೊಳಗೆ ಒಂದು ಶ್ರೀನಿವಾಸನ ವಿವಾಹವನ್ನ ನಿಮಗೆ ತೋರಿಸ್ತೇನೆ ಬನ್ನಿ ಅಂತ ಹೇಳಿ ಸತ್ಯಲೋಕದಿಂದ ಮತ್ತೆ ತಪೋಲೋಕಕ್ಕೆ, ತಪೋಲೋಕದಿಂದ ಜನೋಲೋಕಕ್ಕೆ, ಜನೋಲೋಕದಿಂದ ಮಹೋಲೋಕಕ್ಕೆ ಏನು ಭಾಗವತದಲ್ಲಿ ಹೇಳಿದ್ದಾರೆ ಆ ಎಲ್ಲ ಸಾಧಕರು ಅಲ್ಲಿ ಕೂತಿದ್ದಾರೆ. ಆ ಎಲ್ಲ ಸಾಧಕರನ್ನು ಕರೆದುಕೊಂಡು ತಾನು ಆ ದಾರಿಯಲ್ಲಿ ಬಂದಿದ್ದಾರೆ. ಹೀಗೆ ಹೋಗ್ತಾ ಇರುವಾಗ ಕೇಚಿನ್ನಾರಾಯಣ ತಂಹಿ ಗಾಂಭೀರ್ಯಾತ್ ದಬ್ರ ಸಂಭವಾಹ ಕೇಚಿನ್ನಾರಾಯಣೋ ನಾಯಂ ವದನಾಯಂ ವಿಪದ್ಯತಾಂ. ಆತನ ಗಾಂಭೀರ್ಯ ಗುಣಗಳನ್ನ ನೋಡಿ ನಾರಾಯಣನೇ ಸಾಕ್ಷಾತ್ ಅವನ ವಿವಾಹವನ್ನ ನೋಡ್ಲಿಕ್ಕೆ ನಾವೆಲ್ಲ ಹೋಗ್ತಾ ಇದ್ದೇವೆ ಎಂಬುದಾಗಿ ಈ ರೀತಿಯಾಗಿ ಸ್ತೋತ್ರ ಮಾಡ್ತಾ ಎಲ್ಲರನ್ನು ಕೂಡ ಕರೆದುಕೊಂಡು ಹಂಸಾರೂಢರಾಗಿ ಬರ್ತಾ ಇದ್ದಾರೆ. ಇತ್ಯಬ್ರುವಂತಂ ಸರ್ವೇ ಮತ್ವಾ ಚತುರಾನನಾಂ. ಅಂತಹ ಎಲ್ಲ ಉಪದೇಶ ಮಾಡುವಂತ ಚತುರಾನನ್ ನೋಡಿ ಹಂಸಸ್ತಂ ಭೂಷಣೈರ್ಯುಕ್ತಂ ಆ ರೀತಿಯಾದಂತ ಚತುರ್ಮುಖ ಬ್ರಹ್ಮದೇವರಿಗೆ ನಮಸ್ಕಾರವನ್ನ ಮಾಡಿದ್ದಾರೆ. ನಮಸ್ಕಾರವನ್ನ ಮಾಡಿ ಅವರೆಲ್ಲರೂ ಕೂಡ ಹೇಳ್ತಾರೆ, ಕಂವಾ ದೇಶಂ ಪ್ರತಿ ಜನಾಹ ಕುತೋ ವಾ ಗಮನಂ ವಿಧಿ. ಸ್ವಾಮಿ, ಎಲ್ಲಿಗೆ ಹೊರಟಿದ್ದೀರಿ? ನಾವು ತಪಸ್ ಮಾಡ್ತಾ ಇದ್ದೇವೆ. ತಪಸ್ ಆಮೇಲೆ ಮಾಡುವಂತ ಈಗ ನಡ್ರಿ, ಪರಮಾತ್ಮನ ವಿವಾಹ ಇದೆ ನೋಡೋಣ ಅಂತ. ಗಚ್ಚಾಮೋದ್ಯ ವಿವಾಹಾರ್ಥಂ ಶ್ರೀನಿವಾಸಸ್ಯ ಭೂತಲಂ ತೇ ವಿವಾಹಿತಾ ಸರ್ವೇ ಸತ್ಯಲೋಕಾನ್ ಮಹೀಸುರಾಃ. ಆವಾಗ ಹೇಳ್ತಾ ಇದ್ದಾರೆ, ನಮಗೆ
ಯಾವ ಈ ಮಹೋಲೋಕ, ಜನೋಲೋಕ, ತಪೋಲೋಕಾದಿಗಳನ್ನ ಪಡೆಯಬೇಕಾದ್ರೆ ಎಷ್ಟು ಜನ್ಮದ ಸಾಧನೆ, ಆ ಅಷ್ಟು ಜನ್ಮದ ಸಾಧನೆಯಿಂದ ಈ ಲೋಕ ಪ್ರಾಪ್ತಿಯಾಗಿದೆ. ಮತ್ತೆ ಈ ಲೋಕ ಬಿಟ್ಟು ಭೂಲೋಕಕ್ಕೆ ಹೋಗ್ತೇವೆ ಅಂತಂದ್ರೆ ಆಗ ಅವರಂದ್ರಂತೆ ಈ ಲೋಕಕ್ಕೆ ಬಂದವರು ಭೂಲೋಕಕ್ಕೆ ಮತ್ತೆ ಹೋಗೋದಿಲ್ಲ ಅಂತ ಭಾಗವತದಲ್ಲಿ ಹೇಳಿದೆ. ಹಂಗಾದ್ರೆ ಅಂತವರಿಗೂ ಕೂಡ ಭೂಲೋಕಕ್ಕೆ ಒಮ್ಮೆ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಇದು ನಮ್ಮ ಭಾಗ್ಯ. ಯಾಕೆ? ಅಂತಹ ವೈಕುಂಠದಲ್ಲಿ ಇರುವಂತಹ ಭಗವಂತ ಹೇಗಿರ್ತಾನೆ ಅನ್ನೋದನ್ನ ನಾನು ತೋರಿಸ್ತೇನೆ ಅಂತ ಬ್ರಹ್ಮದೇವರು ಶ್ರೀನಿವಾಸನನ್ನ ತೋರಿಸಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏವಂ ವಿಭವಮಾಸ್ತಾಯ ಬ್ರಹ್ಮಗಾತ್ ವೆಂಕಟಾಚಲಂ ವಾದಿತ್ರಾಣಂ ಸ್ವನೇನೈವ ದುಂದುಬೀರಾಂಜ ವಿನಿಶ್ರುತೈ. ನಾನಾ ವಾದ್ಯಗಳು ಮೊಳಗುತ್ತಾ ಇದೆ, ಮಹಾ ಸಂಭ್ರಮ. ಎಲ್ಲರೂ ಕೂಡ ವೈಕುಂಠಕ್ಕೆ ಬಂದಿದ್ದಾರೆ. ಆ ಪೂರಿತಂ ಜಗದಿದಂ ದುಂದುಬೀರಾಂಜನಿಷ್ವನೈ. ಆಗ ಬೆಟ್ಟಗಳು, ಸಣ್ಣ ಕಾಡುಗಳು, ಮಹಾರಣ್ಯಗಳಿಂದ ಕೂಡಿರತಕ್ಕಂತ ಪ್ರಪಂಚ, ಅದರ ಮಧ್ಯದಲ್ಲಿ ದುಂದುಬಿ ಅನೇಕ ವಿಧವಾಗಿರತಕ್ಕಂತಹ ವಾದ್ಯಗಳ ಧ್ವನಿ. ಇದೇ ಸಮಯದಲ್ಲಿ ಮತ್ತೆ ಲೋಕದವರಂತೆ ನಟಿಸ್ತಾ ಇರತಕ್ಕಂತ ಶ್ರೀನಿವಾಸ ಎದುರಿಗೆ ಸಿಕ್ಕಿದ್ದಾನೆ. ಅವರೆಲ್ಲರೂ ಬಂದಿದ್ದಾರೆ. ಬಂದಾಗ ಶ್ರೀನಿವಾಸ ಎದುರಿಗೆ ಸಿಕ್ಕಿ ಹೇಳ್ತಾ ಇದ್ದಾರಂತೆ, ಇನ್ನು ಬರ್ತಾ ಇದ್ದಾರೆ ಇವರೆಲ್ಲ. ಇವರು ಶ್ರೀನಿವಾಸ ದೇವರಿಗೆ ಇನ್ನು ಬ್ರಹ್ಮದೇವರು ಬಂದಿಲ್ವಲ್ಲ ಅಂತ ಚಡಪಡಿಕೆಯಂತೆ ನಟನೆ ಮಾಡ್ತಾ ಇದ್ದಾರೆ. ಆಗ ಹೇಳ್ತಾ ಇದ್ದಾನೆ, ಕಿಂ ನಾಗತೋಯಂ ಖಗರಾಟ್ ಪುತ್ರಾರ್ಥಂ ಪ್ರೇಷಿತೋ ಮಯಾ ಮಾರ್ಗೇ ನಿರೋಧತಕ್ಕೇನ ಕಿಂ ವಾ ಸ್ಯಾತ್ ಕಾರಣಂ ವದ. ಎಷ್ಟು ಅದ್ಭುತವಾದ ಮೋಹಕ ನಟನೆ ನಮ್ಮ ಸ್ವಾಮಿದು. ಅವ್ರು ಹೇಳ್ತಾ ಇದ್ದಾರೆ, ಅಲ್ಲ ನಾನು ಒಬ್ಬ ಸೇವಕ ಕಂಡನಂತೆ. ಅವನು ಕೇಳ್ತಾ ಇದ್ದಾರಂತೆ ಶ್ರೀನಿವಾಸ, ಅಲ್ಲ ಕಿಂ ನಾಗತೋಯಂ, ಅಲ್ಲ ಬ್ರಹ್ಮದೇವರನ್ನ ಕರ್ಕೊಂಡ್ ಬರ್ಲಿಕ್ಕೆ ನಾನು ಗರುಡ ದೇವರನ್ನ ಕಳಿಸಿದ್ದೆ, ಅವ್ರು ಇನ್ನೂ ಬಂದಿಲ್ವಲ್ಲ, ಏನಾಯ್ತ ಏನೋ, ಮಾರ್ಗದ ಮಧ್ಯದಲ್ಲಿ ಏನಾದ್ರು ಆತನನ್ನ ಯಾರಾದರೂ ತಡೆದ್ರೋ, ಏನು ಮಾಡ್ಲಿ, ವಿಳಂಬ ಯಾಕಾಗತ್ತೆ. ಏವಂ ವದತಿ ಗೋವಿಂದ ಚಾರೋ ದೃಷ್ಟಿ ಪತಂಗತಃ. ಅಷ್ಟರೊಳಗೆ ಒಬ್ಬ ಬಂದ ಸೇವಕ ಬಂದು ಹೇಳ್ತಾನೆ, ಶ್ರೀನಿವಾಸ ಹೇಳ್ತಾನಂತೆ, ಕ್ವಚಾರ ಮಮ ಪುತ್ರಸ್ತು ಕೇನ ವೈ ಪ್ರೇಷಿತೋ ಭವಾನ್. ಚಾರ, ಎಲ್ಲಿ ನನ್ ಮಗ, ನಿನ್ನನ್ನು ಯಾರು ಕಳಿಸಿದ್ರು, ಎಲ್ಲಿಂದ ಬಂದಿ ನೀನು ಅಂತ ಹೇಳಿ ಶ್ರೀನಿವಾಸ ಕೇಳ್ತಾ ಇದ್ದಾರಂತೆ. ಆಗ ಚಾರ ಹೇಳ್ತಾನೆ, ಆಗಮಿಷ್ಯತಿ ಗೋವಿಂದ ಗಂಗಾ ತರತಿ ತೇ ಚ್ಯುತಃ ಏವಂ ವದತಿ ತಚ್ಚಾರೇ ಪುನರೇಕೋಭ್ಯಭಾಷತ. ಆ ಚಾರ ಹೇಳ್ತಾನಂತ, ಸ್ವಾಮಿ ಇನ್ನೇನ್ ನಿನ್ ಮಗ ಬಂದೇ ಬಿಟ್ರು, ಬ್ರಹ್ಮದೇವರು ಗಂಗೆಯನ್ನು ದಾಟ್ತಾ ಇದ್ದಾರೆ, ಈಗಲೇ ಬಂದು ಬಿಡ್ತಾರೆ, ಇನ್ನೇನ್ ಗಂಗೆ ದಾಟಿದ ಕೂಡಲೇ ಇನ್ನು ಬಂದ್ರು ಅಂತ ಅರ್ಥ. ಆಗ ಮತ್ತೊಬ್ಬ ಚಾರ ಬಂದಂತ ಅಷ್ಟ್ರೊಳಗೆ, ಯಾರಪ್ಪ ನೀನು? ನಾನು ಆ ಬ್ರಹ್ಮದೇವರಿಂದ ಬಂದಿದ್ದೇನೆ ಚಾರ. ಏನು ಹೇಳ್ತಾ? ಆಗ ದ್ವಿತೀಯ ಚಾರ ಉವಾಚ, ಎರಡನೇ ಚಾರ ಹೇಳ್ತಾ ಇದ್ದಾನಂತೆ. ಏನಂತ? ಅವರು ಮೊದಲನೇ ಚಾರ ಹೇಳಿದ ಗಂಗೆಯನ್ನು ದಾಟಿದ್ರು ಅಂತ. ಈ ಚಾರ ಹೇಳ್ತಾನೆ, ಗೋದಾವರಿಂ ತರತಿತೆ ಪುತ್ರ ಪುರಜನೈ ಸಹ ಸಹ ದೂತಾವಚನಂ ಶ್ರುತ್ವಾ ಕಿಂಚಿತ್ ಹಾಸ್ಯ ಮುಖೋ ಭವತ್. ಅಷ್ಟಲ್ಲ, ಗಂಗಾ ಅಲ್ಲ, ಗೋದಾವರಿನೂ ದಾಟಿ ಆಗೋಯ್ತು. ಬಂದಿದ್ದು ಗಂಗೆಯನ್ನು ದಾಟಿ ಇವ್ರು ಹೇಳ್ತಾ ಇರೋದು ಗಂಗೆ ದಾಟಿದೀನಿ, ನಾನ್ ನೋಡಿದೀನಿ ಗೋದಾವರಿನೂ ದಾಟಿ ಆಗೋಗಿದೆ ಅಂತ ಹೇಳಿ ಗೋದಾವರಿಯನ್ನು ದಾಟಿದ್ದಾರೆ ಅಂತ ಈ ರೀತಿಯಾಗಿ ಅಂದರೆ ಇದರ ಅಭಿಪ್ರಾಯ, ಒಳ ಅಭಿಪ್ರಾಯ ಎಲ್ಲ ತುಂಬಾ ಇದೆ. ಏನೇ ಮಾಡಬೇಕಾದ್ರೂ ಕೂಡ ಸಂಧ್ಯಾ ವಂದನೆ, ದೇವರ ಪೂಜೆ, ಯಾವುದನ್ನೇ ಮಾಡಿದ್ರು ಕೂಡ ನೀವು ಮೊದಲು ದಂಡಕಾರಣ್ಯ ಎಲ್ಲ ಹೇಳ್ತೀರಿ. ಹೇಳಿದ ಮೇಲೆ ಇದನ್ನು ಹೇಳಲೇಬೇಕು. ನೋಡಿ, ಏನು ಗೋದಾವರಿಯಾಹ ದಕ್ಷಿಣೆ ತೀರೇನೋ ಉತ್ತರೇ ತೀರೇನೋ, ನಾವಿರೋದೆಲ್ಲ ದಕ್ಷಿಣ ತೀರದಲ್ಲಿ. ಹಾಗಾಗಿ ಸಂಕಲ್ಪ ಮಾಡುವಾಗ ಗೋದಾವರಿಯಾಹ ದಕ್ಷಿಣ ತೀರೆ ಅಂತ. ಆ ಕಡೆ ಬದರಿಗೆ ಹೋದಾಗ ಹಾಗೆ ಹೇಳ್ಬಾರ್ದು, ಗೋದಾವರಿಯಾಹ ಉತ್ತರೇ ತೀರೆ, ಗಂಗಾ ತೀರೆ, ಹೀಗೆಲ್ಲ ಹೇಳಬೇಕು ಅಂತ ಉಂಟು. ಹಾಗಾಗಿ ಅಂದ್ರೆ ಗೋದಾವರಿಯ ಸ್ಮರಣೆ ಮಾಡಿಕೊಂಡೇ ಯಾವುದೇ ಪೂಜಾದಿಗಳನ್ನ ಮಾಡಬೇಕು ಅನ್ನುವಂಥದ್ದು ಎರಡನೆಯ ಮಾತು. ಹಾಗಾಗಿ ಅದನ್ನ ದಾಟಿದ್ರು. ತದಾ
ಜಗಾಮ ಗರುಡ ಪಕ್ಷಿರಾಟ್ ಬ್ರಹ್ಮಚೋದಿತ. ಅದೇ ಸಮಯಕ್ಕೆ ಗರುಡ ದೇವರು ಬ್ರಹ್ಮದೇವರ ಅಪ್ಪಣೆಯಿಂದ ಶ್ರೀನಿವಾಸನ ಸನ್ನಿಧಿಗೆ ಬಂದಾಗೋಯ್ತು. ಒಬ್ಬ ಚಾರ ಹೇಳಿದ ಗಂಗೆಯನ್ನು ದಾಟ್ತಾ ಇದ್ದಾನೆ, ಇನ್ನೊಬ್ಬ ಚಾರ ಹೇಳಿದ ಗೋದಾವರಿಯನ್ನು ದಾಟ್ತಾ ಇದ್ದಾನೆ. ಅಷ್ಟರೊಳಗೆ ಗರುಡ ದೇವರು ಬಂದು ಗರುಡ ದೇವರು ಹೇಳ್ತಾರೆ, ಕೃಷ್ಣಾಂ ತೀರ್ತ್ವಾ ತುತೆ ಪುತ್ರ ಶ್ರೀಶೈಲಂ ಉಪಾಗಮ್ಯ ಚ ಅಹೋಬಲಂಚಾಸಾದ್ಯ ತತ್ರಾಜ್ಞ ಪ್ರೋಪಮಾಗತಃ. ಅಲ್ಲ ಸ್ವಾಮಿ, ಅವರು ಹೇಳ್ತಾ ಇರೋದು ಯಾವುದೋ ಹಿಂದಿಂದು ಲೇಟೆಸ್ಟ್, ಅದಕ್ಕಿಂತ ಲೇಟೆಸ್ಟ್ ಸಮಾಚಾರವನ್ನು ನಾನು ತಂದಿದ್ದೇನೆ. ಯಾವುದು ಅಂತ ಕೇಳಿದಾಗ ಕೃಷ್ಣಾ ನದಿಯನ್ನು ಕೂಡ ದಾಟಿದ್ದಾನೆ, ಅಷ್ಟೇ ಅಲ್ಲ ಶ್ರೀಶೈಲವನ್ನು ದಾಟಿದ್ದಾನೆ, ಅಷ್ಟೇ ಅಲ್ಲ ಅಹೋಬಿಲವನ್ನು ದಾಟಿದ್ದಾನೆ. ಆ ನವನಾರಸಿಂಹ ಅಂತ ಇದೆಯಲ್ಲ ಅಹೋಬಿಲ, ಆ ನವನಾರಸಿಂಹರ ದರ್ಶನವನ್ನು ಮಾಡ್ಕೊಂಡ್ ಬಂದ್ಬಿಟ್ಟಾಗಿದೆ. ಅಷ್ಟು ತನಕ ಬಂದ್ಬಿಟ್ಟಿದ್ದಾರೆ. ಇತ್ತೇವ ಮುಚ್ಚಮಾನೇತು ಗರುಡೇನ ಮಹಾತ್ಮನಃ ತಕ್ಷಣ ನೈವ ರಾಜೇಂದ್ರ ವಿಶ್ವಕ್ಷೇನೋಪ್ಯವಂದ್ಯತ. ಅಷ್ಟ್ರೊಳಗೆ ಏನ್ ಮಾಡಿಬಿಟ್ರು, ವಿಶ್ವಕ್ಷೇನ ಬಂದ್ಬಿಟ್ರು. ಗರುಡ ದೇವರು ಇಷ್ಟು ಹೇಳ್ತಾ ಇದ್ದಾರೆ, ವಿಶ್ವಕ್ಷೇನ ಬಂದ್ಬಿಟ್ರು. ಆ ವಿಶ್ವಕ್ಷೇನ ಮಾತನಾಡ್ತಾ ನಮಸ್ಕಾರ ಮಾಡಿ ಏನಂತ, ತುಂಬುರೋ ತೀರ್ಥಮಾಸಾದ್ಯ ಹರೇ ತತ್ರಾವಗಾಹತೆ ಪುತ್ರಸ್ತವ ಮಹಾರಾಜ ಪರಮಾತ್ಮ ಚತುರ್ಮುಖ. ಅವರು ವಿಶ್ವಕ್ಷೇನ ಹೇಳ್ತಾ ಇದ್ದಾರೆ, ಸ್ವಾಮಿ ಕೃಷ್ಣಾ ನದಿ ದಾಟಿ ಆಗಿದೆ, ನವನಾರಸಿಂಹಗಳೆಲ್ಲ ಆಗೋಗಿದೆ, ಇವ್ರು ಇನ್ನು ತುಂಬಾ ಹಳೆ ವಿಚಾರ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದಾರೆ ಇನ್ನೂ ಲೇಟೆಸ್ಟ್, ತುಂಬುರು ತೀರ್ಥವನ್ನು ದಾಟಿ ಬಿಟ್ಟಿದ್ದಾರೆ. ಅಲ್ಲಿ ಸ್ನಾನ ಮಾಡ್ತಾ ಇದ್ರು, ನಾನ್ ನೋಡುವಾಗ ಅಲ್ಲಿ ಸ್ನಾನ ಮಾಡ್ತಾ ಇದ್ರು, ಆನ್ನಿಕ ಮಾಡ್ತಾ ಇದ್ರು. ಸ್ನಾನವಾದ ಕೂಡ್ಲೆ ನಿನ್ನ ದರ್ಶನದ ಕುತೂಹಲದಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಅರ್ಥ. ಏನಿದರ ತಾತ್ಪರ್ಯ? ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ಭಗವಂತನ ಈಗ ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಲ್ವ, ತೀರ್ಥಕ್ಷೇತ್ರಕ್ಕೆ ಹೋಗಿ ಡೈರೆಕ್ಟ್ ದೇವರ ದರ್ಶನಕ್ಕೆ ಹೋಗ್ಬಾರ್ದಂತೆ. ಮತ್ತೆ ಏನ್ ಮಾಡ್ಬೇಕು? ಅಲ್ಲಿರುವಂತಹ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡ ನಂತರವೇ ಭಗವದ್ ದರ್ಶನವನ್ನ ಮಾಡಬೇಕು. ಹಾಗೆ ದರ್ಶನವನ್ನ ಮಾಡ್ಲಿಕ್ಕಿಲ್ಲ. ನೋಡಿ, ನಾವು ಎಷ್ಟೋ ಅಪರಾಧಗಳನ್ನು ಮಾಡ್ತೇವೆ. ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೋದ್ರು ಮೊದಲನೇದು ಸ್ನಾನ. ಸ್ನಾನ ಆದ ಮೇಲೇನೆ ನಾಮಾದಿಗಳನ್ನ ಧರಿಸಿಕೊಂಡು ಭಗವಂತನ ದರ್ಶನವನ್ನ ಮಾಡಬೇಕು. ನಮ್ಗೇನು ಹೋಗ್ತೀವಿ ದರ್ಶನ ಮಾಡಿಬಿಡ್ತೀವಿ ಅಲ್ಲ, ದರ್ಶನವನ್ನ ಮಾಡೋದ್ರಿಂದ ಪುಣ್ಯ ಉಂಟು, ಮಹಾಪುಣ್ಯ. ತೀರ್ಥಕ್ಷೇತ್ರ ಯಾತ್ರೆ ಮಾಡಿ ಭಗವದ್ ದರ್ಶನದಂತ ಮಹಾಪುಣ್ಯ ಪ್ರಾಪ್ತಿ ಆಗಬೇಕಾದ್ರೆ ಪ್ರತಿಯೊಂದು ತೀರ್ಥಕ್ಷೇತ್ರದಲ್ಲಿ ಸ್ನಾನಾದಿಗಳನ್ನ ಮಾಡಿಕೊಂಡೇ ಮಾಡಬೇಕು ಅಂತನ್ನೋದು ಇದರ ತಾತ್ಪರ್ಯ. ಹಾಗಾದ್ರೆ ಆ ಪರಮಾತ್ಮ ವಿಶ್ವಕ್ಷೇನ ಏನು ಅಂತ ಹೇಳಿದ ಅನ್ನೋದನ್ನು ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅಯಂ ಶ್ಲೋಕಾಭಿಪ್ರಾಯ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ರಕ್ಷಯಮ್ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ವೆಂಕಟೇಶ್ವರ ದೇವರ ಪಾದಾರವಿಂದದಲ್ಲಿ ಈ ನುಡಿ ಕುಸುಮಗಳನ್ನು ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.